ನಾವೀಗ ಇರುವಂಥದ್ದು ಮಧ್ವಾಚಾರ್ಯರ ಮನೆ. ಈ ಮನೆಯಲ್ಲೇ ಇಲ್ಲೇ ಅವರು ನೆಲೆಸಿರುವಂಥದ್ದು. ಇದು ವಾಸುದೇವ ತೀರ್ಥ. ಇದಕ್ಕೆ ವಾಸುದೇವ ತೀರ್ಥ ಅನ್ನೋ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಮಧ್ವಾಚಾರ್ಯರ ಮೂಲ ಹೆಸರು ವಾಸುದೇವ ಅಂತ. ಹಾಗಾಗಿಯೇ ಇದಕ್ಕೆ ವಾಸುದೇವ ತೀರ್ಥ ಅಂತಲೇ ಪ್ರತೀತಿ. ನೀವಿಲ್ಲಿ ನೋಡುತ್ತಿರುವುದು ಮಧ್ಯಗೇಹ ಭಟ್ಟರು ಪೂಜಿಸುತ್ತಿದ್ದ ಅನಂತೇಶ್ವರ ದೇವಾಲಯ. ವಾಸುದೇವರು ಕೂಡ ಈ ಅನಂತೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿದ್ದುಂಟು. ಸವಿದಿರುವೆ ಗುರುವೇ ನೀ ದಿವ್ಯ ತತ್ವದ ಹಣ್ಣು, ನಮಗೂ ತಿನಿಸಯ್ಯ ಆರಸದ ಗಿಣ್ಣು. ಏನು ಪುಣ್ಯ ಮಾಡಿತ್ತೋ ಈ ನೆಲದ ಮಣ್ಣು, ಪಾವನವಾಯಿತು ನಿನ್ನ ಕಂಡ ಕಣ್ಣು. ಆಚಾರ್ಯರ ಮನೆಯ ಪಕ್ಕದಲ್ಲೇ ಇರುವಂತಹ ಹುಣಸೆ ಮರ ಇದೆಯಲ್ಲ, ಇದಕ್ಕೂ ಒಂದು ಪುರಾಣದಲ್ಲಿ ಕಥೆ ಇದೆ. ಒಂದಿನ ಮಧ್ವಾಚಾರ್ಯರು ಬಾಲ್ಯದಲ್ಲಿ ವಾಸುದೇವ ಆಗಿದಂತಹ ಕಾಲ. ಆ ಕಾಲದಲ್ಲಿ ಅವರು ಬಾಲ್ಯದಲ್ಲಿ ಆಟ ಆಡ್ಕೊಂಡಿದ್ರಂತೆ. ಅಲ್ಲೇ ಪಕ್ಕದಲ್ಲೇ ತಂದೆ ಬಹಳ ಬೇಸರದಲ್ಲಿ ಕುಳಿತಿದ್ರಂತೆ. ಯಾಕಂತಂದರೆ ಅವರು ಎತ್ತಿಗಾಗಿ ಸಾಲ ಮಾಡಿದ್ರಂತೆ. ಸಾಲವನ್ನು ತೀರಿಸೋದು ಹೇಗೆ ಅಂತ ಪಾಡುಪಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಾಲ ಕೊಟ್ಟಂತಹ ಶೆಟ್ರು ಅಲ್ಲೇ ಹಠ ಹಿಡಿದು ಕುಳಿತಿದ್ರಂತೆ. ಆಗ ಮಧ್ವಾಚಾರ್ಯರು ಒಂದಿಷ್ಟು ಹುಣಸೆ ಬೀಜವನ್ನು ತೆಗೆದು ಆ ಶೆಟ್ರಿಗೆ ಕೊಟ್ಟರಂತೆ. ಆ ಹುಣಸೆ ಬೀಜವನ್ನೇ ಹಣ ಅಂತ ಭಾವಿಸಿ ಶೆಟ್ರು ಮನೆಗೆ ಹೋದ್ರಂತೆ. ಅಂದಿನಿಂದ ಇಂದಿನವರೆಗೂ ಅದನ್ನು ಹುಣಸೆ ಬೀಜ ಅಲ್ಲ, ಮೋಕ್ಷ ಬೀಜ ಅಂತ ಅನ್ನುವ ನಂಬಿಕೆ ಭಕ್ತರಲ್ಲಿದೆ. ವಾಸುದೇವರು ಜನರಲ್ಲಿ ಅಜ್ಞಾನದಲ್ಲಿದ್ದರು. ಯಾವ ರೀತಿ ನಿಶ್ಚಯ ಜ್ಞಾನ ಪರಮಾತ್ಮನ ಮಹಿಮೆಯನ್ನು ತಿಳಿಯುವ ಯೋಗ್ಯತೆ ಯಾರಿಗೂ ಇಲ್ಲ. ಆ ಪ್ರಕಾರ ಇಲ್ಲಿ ಅವತಾರ ಮಾಡಿದರು. ಅವತಾರ ಮಾಡಿದ ಕೂಡಲೇ ಈ ಮಧ್ಯೆ ಬಿಟ್ಟರು ಈ ಮಗನಿಗೆ ವಿದ್ಯೆಯನ್ನು ಕಲಿಸಬೇಕಂತ ಅವರು ಆರಂಭ ಮಾಡಿದರು. ಆ ಪ್ರಕಾರ ಮಧ್ವಾಚಾರ್ಯ ಸನ್ನಿಧಾನದಲ್ಲಿ ಇಲ್ಲಿ ಪಾಜಕ ಕ್ಷೇತ್ರದಲ್ಲಿ ಶ್ರೀ ಗುರುಭ್ಯೋ ನಮಃ ಗಣೇಶ ಶಬ್ದ ಆಕಾರ ಶಬ್ದವನ್ನು ಪ್ರಾರಂಭ ಮಾಡ್ತಾರೆ. ಮರುಸ ಅದನ್ನೇ ಬರೀತಾರೆ. ಅದಕ್ಕೆ ಆಚೆ ಲಿಖಿತಂ ಕುತಃ ನಿನ್ನೆ ಬರೆದಿರಪ್ಪ ಪುನಃ ಯಾಕೆ ಬರೀತಾ ಇದ್ದೆ ಕೇಳ್ತಾರೆ. ಬರೆಯಪ್ಪಂದು ಎಲ್ಲ ಶಬ್ದ ಬರೆದುಬಿಟ್ಟು ಅದೇ ರೀತಿ ಅಚ್ಯುತ ಪೇಶಾಚ ಪಾಠವನ್ನು ವೇದವನ್ನು ಹೇಳುವಾಗ ಅದು ಮಾಯಾವಾದಿಗಳು ವೇದವನ್ನು ಹಾಳು ಮಾಡಿದ್ದಾರೆ. ಅದು ತಪ್ಪು ಇದು ತಪ್ಪು ಒಂದು ಗುರುಗಳಿಗೆ ಹೇಳಿ ಶುರು ಮಾಡಿದರು. ಎಲ್ಲವನ್ನು ಹೇಳಪ್ಪ ಅಂದರೆ ಎಲ್ಲ ವೇದವನ್ನು ಬಾಯಿಪಾಠ ಹೇಳಿಬಿಟ್ರು. ಅದೇ ಪೂರ್ಣ ಪ್ರಜ್ಞಾ ಗುರುಗಳಿಂದ ಶಿಷ್ಯನಿಗೆ ಪೂರ್ಣ ಪ್ರಜ್ಞಾ ಅಂತ ನಾಮಧೇಯನ್ನು ಅವರು ಪಡ್ಕೊಂಡು. ದೇವಲೋಕದ ಬೆಳಕ ಭುವಿಗಿಳಿಸಿದವನೇ, ಮುಗಿಲ ಭಾಗ್ಯದ ಬಾಗಿಲನ್ನು ತೆರೆದವನೇ. ಈ ಪಾಜಕ ಕ್ಷೇತ್ರದ ಕೊಂಚ ದೂರದಲ್ಲೇ ದುರ್ಗೆ ನೆಲೆಸಿದ ಬೆಟ್ಟವಿದೆ. ಅದನ್ನ ಕುಂಜಾರುಗಿರಿ ಎಂದು ಕರೆಯುತ್ತಾರೆ. ಬನ್ನಿ ಆ ಪವಿತ್ರ ಕ್ಷೇತ್ರವನ್ನು ದರ್ಶಿಸೋಣ. ನನ್ನ ಹಿಂದೆ ಕಾಣ್ತಾ ಇರುವಂತಹ ಪರಶುರಾಮನ ಸನ್ನಿಧಿಯಿಂದ ಈ ಕುಂಜಾರುಗಿರಿ ಬೆಟ್ಟಕ್ಕೆ ನೀವು ಬರಬೇಕು ಅಂತಂದ್ರೆ 257 ಮೆಟ್ಟಿಲುಗಳನ್ನು ಹತ್ತಿ ಬರಬೇಕು. ಆಗಲೇ ನಿಮಗೆ ದುರ್ಗೆಯ ದರ್ಶನವಾಗುವುದು. ಇದಕ್ಕೆ ಕುಂಜಾರುಗಿರಿ ಬೆಟ್ಟ ಅಂತ ಅನ್ನೋ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಕುಂಜಾರು ಅಂತಂದರೆ ಆನೆ ಅಂತ ಅರ್ಥ. ಆನೆಯ ರೂಪದ ಗಿರಿ ಅನ್ನೋ ಕಾರಣಕ್ಕೆ ಇದಕ್ಕೆ ಕುಂಜಾರುಗಿರಿ ಅನ್ನುವ ಹೆಸರು ಬಂದಿದ್ದು. ಈ ಕುಂಜಾರುಗಿರಿಯ ದುರ್ಗೆಯ ಸನ್ನಿಧಿಗೆ ನಾವು ಬಂದಿದ್ದೇವೆ. ಬನ್ನಿ ಆಕೆಯ ದರ್ಶನ ಮಾಡಿ ಬರೋಣ. ಭಕ್ತಿಯಲ್ಲಿ ಅರ್ಚಿಸುವೆ ಶಕ್ತಿ ರೂಪಿಣಿ ದೇವಿ, ಮುಕ್ತಿ ಮಾರ್ಗ ತೋರೆನಗೆ ದುರ್ಗಾ ಪರಮೇಶ್ವರಿ. ನಾವೀಗ ಕುಂಜಾಲಗಿರಿಯ ದುರ್ಗೆಯ ಸನ್ನಿಧಿಯಲ್ಲಿದ್ದೇವೆ. ದುರ್ಗೆಯನ್ನು ಪ್ರತಿಷ್ಠಾಪಿಸಿದ್ದು ಪರಶುರಾಮ ದುರ್ಗೆಯನ್ನು ಪ್ರತಿಷ್ಠಾಪಿಸುವಂತಹ ಸಂದರ್ಭದಲ್ಲಿ ದೇವಾನುದೇವತೆಗಳು ಪುಷ್ಪಕ ವಿಮಾನದಲ್ಲಿ ಬಂದು ಪುಷ್ಪ ವೃಷ್ಟಿಯನ್ನು ಗೈದ್ವಂತೆ. ಹಾಗಾಗಿಯೇ ಇದಕ್ಕೆ ಕುಂಜಾಲಗಿರಿ ಮಾತ್ರವಲ್ಲ, ವಿಮಾನಗಿರಿ ಅಂತಲೂ ಕರೀತಾರೆ. ಬನ್ನಿ ದುರ್ಗೆಯ ಸನ್ನಿಧಿಯಲ್ಲಿದ್ದೇವೆ, ದುರ್ಗೆಯ ದರ್ಶನ ಮಾಡಿ ಬರೋಣ. ಕುಂಜಾಲಗಿರಿಯ
ದುರ್ಗೆಯ ಸನ್ನಿಧಿಯಲ್ಲಿ ನಾವೀಗ ಇದ್ದೇವೆ. ಮಧ್ವಾಚಾರ್ಯರು ಆರಾಧಿಸಿದಂತಹ ತಾಯಿ ದುರ್ಗೆಗೆ ಇಂದು ವಿಶೇಷವಾದಂತಹ ಅಭಿಷೇಕ ನೆರವೇರುತ್ತೆ. ಬನ್ನಿ ಆ ಅಭಿಷೇಕದ ದೃಶ್ಯಾವಳಿಗಳನ್ನ ಕಣ್ತುಂಬಿಸ್ಕೊಳ್ಳೋಣ. ಭಕ್ತಿಯಲ್ಲಿ ಅರ್ಚಿಸುವೆ ಶಕ್ತಿ ರೂಪಿಣಿ ದೇವಿ, ಮುಕ್ತಿ ಮಾರ್ಗ ತೋರೆನಗೆ ದುರ್ಗಾ ಪರಮೇಶ್ವರಿ. ಶಕ್ತಿಯನ್ನು ನೀಗಿಸಿ ವಿರಕ್ತಿಯನ್ನು ತುಂಬಿನಲಿ, ಹೇ ಶಿವಶಂಕರಿ ದುರ್ಗಾ ಪರಮೇಶ್ವರಿ. ಈವರೆಗೆ ಮಧ್ವಾಚಾರ್ಯರ ಬಾಲ್ಯ, ಅವರು ಅವತರಿಸಿದಂತಹ ಪಾಜಕ ಕ್ಷೇತ್ರ, ಅವರು ಆರಾಧಿಸುವಂತಹ ದುರ್ಗೆಯ ದೇವಸ್ಥಾನ, ಪರಶುರಾಮ ದೇವಸ್ಥಾನ, ಈ ಎಲ್ಲದರ ಬಗ್ಗೆ ಮಾಹಿತಿನ ಪಡೆದುಕೊಂಡ್ರಿ. ಆದರೆ ಇವಿಷ್ಟೇ ಅಲ್ಲ, ಮಧ್ವಾಚಾರ್ಯರು ಬಾಲ್ಯದಿಂದ ಸನ್ಯಾಸತ್ವವನ್ನು ಸ್ವೀಕರಿಸಿದಂತಹ ಪರಿ, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ, ಈ ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋದಿದೆ. ಅದಷ್ಟೇ ಅಲ್ಲ, ಶ್ರೀಕೃಷ್ಣ ದೇವಸ್ಥಾನದ ಬಗ್ಗೆ ಮಾಹಿತಿ, ಅಲ್ಲಿಯ ದರ್ಶನವನ್ನು ಕೂಡ ಮಾಡಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಗುಡಿಯ ನೋಡಿರಣ್ಣ.